ಸ್ವಾಗತ ಮತ್ತು ನಮಸ್ಕಾರಗಳು. ಇಂದು ಕಲ್ಯಾಣ ಕರ್ನಾಟಕ ಗ್ರಾಮೀಣ ವೈದ್ಯರ ಅಭಿವೃದ್ಧಿಪರ ಸಂಘದ ವತಿಯಿಂದ ನಾವು ಇವತ್ತೊಂದು ಪತ್ರಿಕಾಗೋಷ್ಠಿ ನಡೆಸಲಾಗುತ್ತಿದ್ದು, ಪತ್ರಿಕಾಗೋಷ್ಠಿ ನಡೆಸುವ ಉದ್ದೇಶವೇನೆಂದರೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತ ಹಳ್ಳಿಗಳಲ್ಲಿ ಇವತ್ತೇನದ ತಲಾಂತರ ಸುಮಾರು ವರ್ಷಗಳಿಂದ ಪಾರಂಪರಿಕವಾಗಿ ಏನದ ಇವತ್ತು ನಮ್ಮ ಹಳ್ಳಿ ಬಡ ಜನರ ಮತ್ತು ಕೂಲಿ ಕಾರ್ಮಿಕರ ರೈತರ ಸೇವೆಯನ್ನು ಮಾಡುತ್ತಿರುವ ನಮ್ಮ ಗ್ರಾಮೀಣ ವೈದ್ಯರ ಮೇಲೆ ಎಂದೂ ಇಲ್ಲದೆ ಹೀಗೆ ಇವತ್ತು ರಾಜ್ಯ ಸರ್ಕಾರದ ಅವರ ಮೇಲೆ ಕಿರುಕುಳವನ್ನು ನೀಡತಕ್ಕಂಥ ಕೆಲಸಗಳಿದೆ. ಇದನ್ನು ನಮ್ಮ ಕಲಬುರಗಿಯ ಘಟಕವು ಬಲವಾಗಿ ಖಂಡಿಸ್ತಾ ಇದೆ. ಅದೇ ರೀತಿ ಇವತ್ತೇನದ ಮಹಾಮಾರಿ ಕೊರೋನಾ ಎಂಬ ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ವೆಚ್ಚದಲ್ಲಿ ಮನೆ ಬಾಗಿಲಿಗೆ ಹೋಗಿ ತಮ್ಮ ಜೀವವನ್ನೇ ಬದಿಗಿಟ್ಟು ಜೀವವನ್ನು ಲೆಕ್ಕಿಸದೆ ಅಲ್ಪ ಸ್ವಲ್ಪ ವೆಚ್ಚದಲ್ಲಿ ಮಹಾಮಾರಿ ಕೊರೋನಾ ಹೆಮ್ಮರವನ್ನು ಓಡಿಸ್ತಕ್ಕಂಥ ಕೆಲಸ ಗ್ರಾಮೀಣದಲ್ಲಿ ನಮ್ಮ ಗ್ರಾಮೀಣ ವೈದ್ಯರು ಮಾಡಿದ್ದಾರೆ. ಅವ್ರು ಏನಾದರೂ ಗ್ರಾಮೀಣ ಪ್ರದೇಶದಲ್ಲಿ ಬಡ ಜನರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಏನಾದರೂ ಇವತ್ತು ಚಿಕಿತ್ಸೆಯನ್ನು ಕೊಡದೇ ಹೋದಲ್ಲಿ ಖಾಸಗಿ ಆಸ್ಪತ್ರೆಗಳಾಗಲಿ ಸರ್ಕಾರಿ ಆಸ್ಪತ್ರೆಗಳಾಗಲಿ ಇವತ್ತೊಂದು ಬೆಡ್ ಹಾಸಿಗೆಗಳ ವ್ಯವಸ್ಥೆ ಇರೋದಿಲ್ಲ, ಆಕ್ಸಿಜನ್ ವ್ಯವಸ್ಥೆ ಇರ್ತಿಲ್ಲ. ತಾವೆಲ್ಲ ನೋಡಿದ್ರಿ, ಆ ಟೈಮಿಗೆ ಆಕ್ಸಿಜನ್ ಕಳಿಸ್ ಅಂತೇಳಿ ಮಾರಾಟ ಮಾಡ್ತಕ್ಕಂಥ ಮಾಧ್ಯಮ ಮಿತ್ರರು ನೋಡಿದ್ರಿ. ಅಂತಹ ಸಂದರ್ಭದಲ್ಲಿ ಏನಂದ್ರೆ ಇವತ್ತ 2 ಲಕ್ಷ 3 ಲಕ್ಷ ಪ್ಯಾಕೇಜ್ ಕೊಡ್ತಕ್ಕಂಥ ಖಾಸಗಿ ದೊಡ್ಡ ಆಸ್ಪತ್ರೆ ಇದ್ದರು. ದುಡ್ಡು ಇರ್ತಕ್ಕಂಥ ವ್ಯಕ್ತಿ ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಕೊರೋನಾ ಏನದ ಹೆಮ್ಮರಿಗೆ ಹೋರಾಟ ಮಾಡಿದ. ಆದ್ರೆ ಬಡ ಕೂಲಿ ಕಾರ್ಮಿಕರು, ರೈತರು 2 ಲಕ್ಷ 3 ಲಕ್ಷ ಎಲ್ಲಿ ಕೊಡಬೇಕಾಗಿತ್ತು. ಇವರೇ ಏನದ ಹಳ್ಳಿಯಲ್ಲಿ ಅವರನ್ನ ಆ ರೋಗಕ್ಕೆ ಕಡಿವಾಣ ಹಾಕಿ ದೇವರು ಸ್ವರೂಪದಲ್ಲಿ ಏನಾದ್ರು ನಿಂತ್ಕೊಂಡಂತ ಗ್ರಾಮವಿದ್ದರು. ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಆದರೆ ಇವರ ಸೇವೆಯನ್ನು ಪರಿಗಣಿಸದೆ ಯಾವುದೋ ಒಬ್ಬ ವೈದ್ಯ ತಪ್ಪು ಮಾಡಿದ ಇಡೀ ವೈದ್ಯರ ಮೇಲೆ ತಪ್ಪು ಹೊರಿಸೋದು ತಪ್ಪು. ನೆರೆಯ ಕಲ್ಕತ್ತಾ ರಾಜ್ಯದಿಂದ ಏನದ ಇವತ್ತು ಬಂಗಾಳಿ ವೈದ್ಯರು ಅಕ್ರಮವಾಗಿ ನುಸುಳಿ ಇಡೀ ಕಲಬುರಗಿ ಜಿಲ್ಲೆಯಾದಂಥ ತಾಲೂಕುಗಳಲ್ಲಿ ಏನದ ಇವತ್ತು ಅಕ್ರಮ ಆಸ್ಪತ್ರೆಗಳು ತೆರೆದು ಮೂಲ್ಯವಾದಿ ಹೆಡಸುಲಿ ಮಾಡ್ತಕ್ಕಂಥ ಸರ್ಜರಿ ಮಾಡ್ತಕ್ಕಂಥ ಕೆಲಸಗಳಿದ್ದಾರೆ. ಏನಾದರೂ ಹಣ ಹೊತ್ತದ್ರೆ ರಾತ್ರಿ ಓಡೋಗ್ತಾರೆ, ಅವರನ್ನ ಕಡಿವಾಣ ಹಾಕಿರಿ. ಅದನ್ನು ಬಿಟ್ಟು ಯಾವತ್ತೋ ಒಬ್ಬ ವೈದ್ಯ ತಪ್ಪು ಮಾಡಿದ್ರೆ ಇಡೀ ವೈದ್ಯರಿಗೆಲ್ಲ ಯಾಕೆ ಕಿರುಕುಳ ಕೊಡೋದು? ಯಾವ ವೈದ್ಯ ತಪ್ಪು ಮಾಡ್ತಾನೆ ಅವನ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ರಿ. ಇದಕ್ಕೆ ಯಾವುದೇ ನಮ್ಮ ಸಂಘದ ಅಭ್ಯಂತರ ಇಲ್ಲ. ಆದರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಆರೋಗ್ಯ ಸಚಿವರು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ನೆರೆಯ ಆಂಧ್ರ ಪ್ರದೇಶದಲ್ಲಿ ಆಗಿನ ದಿವಂಗತ ಮುಖ್ಯಮಂತ್ರಿಗಳಾದ ರಾಜಶೇಖರ್ ರೆಡ್ಡಿ ಅವರು ಅಲ್ಲಿನ ಒಂದು ಏನು ಈ ನಮ್ಮ ಗ್ರಾಮೀಣ ವೈದ್ಯರಿದ್ದಾರ ಅವರ ಸೇವೆಯನ್ನು ಪರಿಗಣಿಸಿ ಅವರಿಗೆ PMP ಅಂದರೆ ಪ್ರೈವೇಟ್ ಮೆಡಿಕಲ್ ಪ್ರಾಕ್ಟೀಸ್ನರ್ ಆ ಒಂದು ಪ್ರಮಾಣ ಪತ್ರವನ್ನು ಏನದ ಆಗಿನ ದಿವಂಗತ ರಾಜಶೇಖರ ರೆಡ್ಡಿ ಅವರು ಪ್ರಮಾಣ ಪತ್ರ ನೀಡ್ಯಾರ. ಅದೇ ಮಾದರಿಯಲ್ಲಿ ಕರ್ನಾಟಕದ ನಮ್ಮ ಗ್ರಾಮೀಣ ವೈದ್ಯರಿಗೆ ಕೂಡ ಅದೇ ಮಾದರಿಯಲ್ಲಿ ಪ್ರಮಾಣ ಪತ್ರ ನೀಡ್ರಿ.